ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ಈಸಿಯಾಗಿ ಹ್ಯಾಂಡ್ ವರ್ಕ್ ಡಿಸೈನ್, ಬ್ಲೌಸ್ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ. ನಿಮಗೆ ಬಟ್ಟೆಗೆ ಯಾವುದು ಬೇಕೋ ಆ ಥರ ಥ್ರೆಡ್ಡನ್ನು ತಗೊಂಡು ಹಾಕ್ಕೊಳ್ಳಿ. ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಬಟ್ಟೆ ಮೇಲೆ, ಬ್ಲೌಸ್ ಪೀಸ್ ಮೇಲೆ ಹಾಕೋದಿದ್ರೆ 3 ಲೈನ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೇ ಲೈನಲ್ಲಿ ತೋರಿಸ್ತಾ ಇದ್ದೀನಿ. 3 ಲೈನ್ ಹಾಕೋದ್ರಿಂದ ಬಟ್ಟೆ ಹೊಲಿಯುವಾಗ ಗ್ರಿಪ್ ಸಿಗುತ್ತೆ. ಅದಕ್ಕೋಸ್ಕರ 3 ಲೈನ್ ಹಾಕ್ಕೋಬೇಕು. ನೋಡಿ, ಇಲ್ಲಿ 1 ಲೈನಷ್ಟು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಹಾಕೋದಿದ್ರೆ 3 ಲೈನ್ ಹಾಕ್ಕೋಬೇಕು. ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ, ಇದನ್ನು ಸಹ 1 ಲೈನ್ ಹಾಕ್ಕೊಳ್ತೀನಿ. ಅದು ಕ್ರೋಶ ಹಾಳಾಗಿದೆ, ಹಾಗಾಗಿ ಬಟ್ಟೆಗೆ ಹಿಡಿತಾ ಇತ್ತು, ಅದರಲ್ಲೇ ಹಾಕ್ತಾ ಇದ್ದೀನಿ. ನಿಮ್ಮ ಸೀರೆ ಕಲರು, ಬ್ಲೌಸ್ ಪೀಸ್ ಕಲರು ನೋಡಿಕೊಂಡು ಬೀಡ್ಸು ಮತ್ತು ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ಸೂಜಿ ದಾರದಿಂದ ಕೂಡ ಹಾಕೋಬೋದು. ಇದನ್ನು ಇದೇ ಥರ ಸೂಜಿ ದಾರದಲ್ಲಿ ಕೂಡ ಹಾಕೋಬೋದು. ಇದು ಫುಲ್ 1 ಲೈನ್ ಹಾಕ್ಕೊಂಡು ಬರ್ತೀನಿ. ಇದು 3mm ಬೀಡ್ಸು, ಗೋಲ್ಡ್ ಕಲರೇ ತೊಗೊಂಡಿರೋದು, ಮತ್ತು ಶುಗರ್ ಬೀಡ್ಸ್ ಎರಡನ್ನೂ ಉಪಯೋಗಿಸ್ಕೊಂಡು ಒಂದು ಚಿಕ್ಕ ಬೀಡ್ಸು, ಒಂದು ದೊಡ್ಡ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೇ ನೀವು ಸೂಜಿ ದಾರದಲ್ಲಿ ಹಾಕೋಬೋದು. ಒಂದು ಚಿಕ್ಕದು, ಒಂದು ದೊಡ್ಡದು, ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕ್ಲಿಕ್ಕೆ ತುಂಬ ಈಜಿ ಇದೆ, ನೋಡ್ಲಿಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಬ್ಲೌಸ್ ಡಿಸೈನು. ಕ್ರೋಶ ಬೇಕು ಅಂತಲೇ ಇಲ್ಲ, ಆರಾಮದಲ್ಲಿ ಸೂಜಿ ದಾರನೂ ಉಪಯೋಗಿಸ್ಕೊಂಡು ಹಾಕೋಬೋದು. ನೋಡಿ, ಇದು ಫುಲ್ ಹಾಕ್ಕೊಳ್ತೀನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಗೋಧಿ ಬೀಡ್ಸ್. ಇದನ್ನು ಜಿಗ್ಜಾಗ್ ಟೈಪಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಆ ಸೈಡ್ ಒಂದು, ಈ ಸೈಡ್ ಒಂದು, ಅಲ್ಲೊಂದು ನಾಟ್ ಹಾಕ್ಕೋಬೇಕು, ಮತ್ತು ಈ ಸೈಡ್ ಒಂದು, ಮತ್ತು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ನೋಡಿ, ಈ ಥರ ಜಿಗ್ಜಾಗ್ ಟೈಪಲ್ಲಿ ಹಾಕ್ಕೊಳ್ತಾ ಹೋಗಬೇಕು ಫುಲ್ಲು. ನಿಮಗೆ ಸೀರೆ ಯಾವುದು ಮ್ಯಾಚಿಂಗ್ ಬರುತ್ತೋ ಆ ಥರನೇ ಬೀಡ್ಸ್ ತಗೊಳ್ಳಿ. ನಾನಿಲ್ಲಿ ಚಿಕ್ಕ ರಿಂಗ್ ಉಪಯೋಗಿಸಿ ಹಾಕ್ಕೊಳ್ತಾ ಇರೋದ್ರಿಂದ ಆಚೆ ಈಚೆ ಆಗ್ತಾ ಇದೆ. ಅದು ಗ್ರಿಪ್ ಸಿಗ್ತಾ ಇಲ್ಲ ಇಟ್ಕೊಳ್ಳೋಕ್ಕೆ. ನಾನು ಯಾವಾಗಲೂ ಇದರಲ್ಲೇ ಹಾಕೋದು, ಸಣ್ಣದ ಹಾಕೋಣ ಡಿಸೈನ್ ಅಂತ ಹೇಳಿ. ನೋಡಿ, ಇದೇ ಥರ ಫುಲ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಎಲ್ಲ ಹಾಕಾಗಿದೆ. ಇವಾಗ ಇದಿಷ್ಟೇ ಹಾಕಿದ್ರೆ ನೋಡಿರಿ ಎಷ್ಟು ಲುಕ್ಕಾಗಿ ಕಾಣುತ್ತೆ. ಇವಾಗ 5 ಎಳೆ ದಾರ ತೊಗೊಂಡಿದ್ದೀನಿ. ಅದು ಗೋಲ್ಡ್ ಥ್ರೆಡ್ಡೆ, ಮುಂಚೆ ಇರೋದನ್ನೇ ಅದರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ.
5 ಎಳೆ ಫೋಲ್ಡ್ ಮಾಡಿದರೆ 10 ಎಳೆ ಆಗುತ್ತೆ. ಅದು ಕೈಯಲ್ಲಿ ಟ್ವಿಸ್ಟ್ ಮಾಡಿಕೊಂಡು 2 ಎಳೆನ 2 ಸಲ ಸೂಜಿ ಮೇಲೆ ತೊಗೊಂಡು ಬಂದರೆ ಇದು ನಾಟಾಗುತ್ತೆ. ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಈ ಥರ ಇಟ್ಕೊಂಡು ಈ ಕೈಯಿಂದ ಹಿಂಗೆ ಟ್ವಿಸ್ಟ್ ಮಾಡಬೇಕು. ಹಿಂಗೆ ಗಂಟಾಗಲ್ಲ. ಈ ಥರ ಮಾಡಿದರೆ 2 ಸುತ್ತು ತಗೋಬೇಕು. ನಿಮಗೆ ದಪ್ಪ ಬೇಕಾದ್ರೆ ಜಾಸ್ತಿ, ಚಿಕ್ಕದು ಬೇಕಾದ್ರೆ 1 ಎಳೆ ಆದರೂ ಮಾಡೋ, 1 ಸಲ ಆದರೂ ಸುತ್ಕೋಬೋದು. ಇಲ್ಲಿ ನಾನು 2 ಸಲ ಸುತ್ಕೊಳ್ತಾ ಇದ್ದೇನೆ ಸೂಜಿ ಮೇಲೆ. ಪ್ರತಿ ಸಲನೂ ಟ್ವಿಸ್ಟ್ ಮಾಡ್ತಾನೆ ಸೂಜಿ ಮೇಲೆ ದಾರ 2 ಸಲ ದಾರ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಚ್ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಈ ಕೈಯಿಂದ ಹಿಂಗೆ ತಿರುಗಿಸ್ಬೇಕು. ಈ ಬೆರಳಿಂದ ತಿರುಗಿಸಿದ್ರೆ ಅದು ಗಂಟಾಗೋದಿಲ್ಲ ಹಾಕುವಾಗ. ಅದಕ್ಕೋಸ್ಕರನೇ ಈ ಥರ ಟ್ವಿಸ್ಟ್ ಮಾಡಿ ಹಾಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಟ್ವಿಸ್ಟ್ ಮಾಡಿದರೆ ಗಂಟಾಗ್ಲಂಗೆ ಎಷ್ಟಾದರೂ ಹಾಕೋಬೋದು. ಫ್ರೆಂಚ್ ನಾಟು 2 ಸಲ ತೊಗೊಳ್ತಾ ಇದ್ದೀನಿ ಅಷ್ಟೇ. ದಾರ ದಪ್ಪ ಇತ್ತಿದ್ರೆ 1 ಸಲ ಆದರೂ ತಗೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಾಗಿದೆ ಡಿಸೈನು. ಇದಕ್ಕೆ ಇವಾಗ 3mm ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು, ಶುಗರ್ ಬೀಡ್ಸ್ 2 ತಗೊಳ್ತಾ ಇದ್ದೀನಿ. ದೊಡ್ಡದು ಹಿಂದೆ ಹಾಕಿ, ಇನ್ನು ಚಿಕ್ಕ ಬೀಡ್ಸ್ ಇದೆಯಲ್ಲ ಅದು ಮುಂದೆ ಹಾಕಿ ನಾಟ್ ಹಾಕ್ತಾ ಇದ್ದೀನಿ. ಅದು ನಾಟ್ ಹಾಕಿದರೆ ಎದ್ರಿಗೆ ಕಾಣಬಾರ್ದು ಅಂದರೆ ಮತ್ತೆ ರಿವರ್ಸ್ ಬಂದು ಮತ್ತೆ ಹಾಕೋಬೇಕು. ತೋರಿಸ್ಕೊಡ್ತೀನಿ ನೋಡಿ ಮುಂದೆ. ಈ ಥರ ನೀವು ಸೂಜಿ ದಾರದಿಂದ ಕೂಡ ಹಾಕೋಬೋದು. ನೋಡಿ ಈ ಥರ. ಈ ಥರ ಹಿಂದೆ ರಿವರ್ಸ್ ಬಂದು ಕೂಡ ನಾವು ಹಾಕೋಬೋದು ಈ ಥರ. ಇಲ್ಲ ಮುಂದೆ ನಾಟಾದರೂ ಹಾಕೋಬೋದು. ನಾಟ್ ಹಾಕಿದರೆ ಡಬಲ್ ನಾಟ್ ಹಾಕೋಬೇಕು. ನಾನಿಲ್ಲಿ ರಿವರ್ಸ್ ಬರ್ತಾ ಇದ್ದೀನಿ. ರಿವರ್ಸ್ ಬಂದು ಹಾಕ್ಕೊಳ್ತಾ ಇದ್ದೀನಿ. ಇದೇ ಈಜಿ. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಮುಂದೆ ನಾಟ್ ಹಾಕಿದರೆ ಏನಾಗುತ್ತೆ, ದಾರ ಹಾಗೆ ಕಂಡಂಗೆ ಆಗುತ್ತೆ. ನೋಡಿ ಈ ಥರ ರಿವರ್ಸ್ ಬರೋದೆ. ಹತ್ತಿರ ಇತ್ತು ಅಂದರೆ ರಿವರ್ಸ್ ಬರ್ಬೋದು, ದೂರ ಇತ್ತು ಅಂದರೆ ನಾಟ್ ಹಾಕ್ಕೊಳ್ಳೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ಟೆ ಮೇಲೆ ಮ್ಯಾಚಿಂಗು ಬೀಡ್ಸು ಥ್ರೆಡ್ ಉಪಯೋಗಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೂಜಿ ದಾರದಲ್ಲಿ ಹಾಕೋಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.